ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇಂದು 10ನೇ ತರಗತಿಯ ವಿಜ್ಞಾನ ವಿಷಯದ ರಸಾಯನಶಾಸ್ತ್ರದಲ್ಲಿ ಬರುವಂಥ ಮೊದಲನೇ ಪಾಠವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಮೇಲೆ ಒಂದು ಮುಖ್ಯವಾದಂಥ ಪಾಠದ ಟಿಪ್ಪಣಿಗಳನ್ನು ವಿವರಿಸಲು ನಿಮ್ಮ ಮುಂದೆ ಬಂದಿದ್ದೇನೆ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಈ ನನ್ನ ಸೈನ್ಸ್ ಲೈಟ್ ಬೈ ಕಿರಣ್ ಬೆಟಗೇರಿ ಎಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋ ಮುಖಾಂತರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಾ, ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇನ್ನು ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಪಾಠಗಳ ಮುಖ್ಯ ಪ್ರಶ್ನೆಗಳು, ಪಾಠದ ಬಗ್ಗೆ ಮುಖ್ಯ ಟಿಪ್ಪಣಿಗಳನ್ನು ಒದಗಿಸುತ್ತೇನೆಂದು ಹೇಳುತ್ತಾ, ಈ ದಿನ ನಾನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ರಸಾಯನಶಾಸ್ತ್ರದ ಅಧ್ಯಾಯ 1ರ ಮುಖ್ಯ ಟಿಪ್ಪಣಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸುತ್ತೇನೆ. ರಾಸಾಯನಿಕ ಕ್ರಿಯೆ ಅಂದರೇನು? ರಾಸಾಯನಿಕ ಕ್ರಿಯೆ ಅಂತಂದ್ರೆ ರಾಸಾಯನಿಕ ಬದಲಾವಣೆಗಳನ್ನು ಒಳಗೊಂಡಿರುವಂಥ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ರಾಸಾಯನಿಕ ಕ್ರಿಯೆ ಅಂದರೆ ಏನಾಗ್ತತಿ? ವಸ್ತುಗಳ ಭೌತಿಕ ಗುಣಲಕ್ಷಣಗಳು ಮತ್ತು ರಾಸಾಯನಿಕ ಗುರುತು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಈ ರಾಸಾಯನಿಕ ಕ್ರಿಯೆಯ ಪರಿಣಾಮವಾಗಿ ಹೊಸ ಗುಣಗಳಿರುವ ಹೊಸ ವಸ್ತುಗಳು ನಮಗೇನಾಗ್ತಾವೆ? ನಿರ್ಮಾಣ ಆಗ್ತಾವೆ. ಇದಕ್ಕೆ ನಾವೇನು ಉದಾಹರಣೆ ಕೊಡ್ಬೋದಪ್ಪ ಅಂತಂದ್ರೆ, ನೀವು ಹಾಲನ್ನು ಮೊಸರಾಗಿ ಮಾಡುವುದು, ಆಮೇಲೆ ಉಸಿರಾಟ. ನೀವು ಉಸಿರಾಡೋತ್ನೊಳಗೆ ಆಕ್ಸಿಜನನ್ನು ಒಳಗಡೆ ತೊಗೊಂಡು ಹೊಳ್ಳೆ ವಾಪಸ್ ಹೊರಗಡೆ ಬಿಡೋತ್ನಾಗ ಏನು ಮಾಡ್ತೀರಿ? ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡ್ತೀರಿ. ಇದು ಒಂದು ನಾವು ರಾಸಾಯನಿಕ ಕ್ರಿಯೆ ಅಂಥೇಳಿ ಹೇಳ್ಬೋದು. ಆಮೇಲೆ ಕಬ್ಬಿನ ತುಕ್ಕು ಹಿಡಿಯುವುದು, ನೀವು ಬಲಬದಿಯಲ್ಲಿ ಚಿತ್ರದಲ್ಲಿ ವೀಕ್ಷಿಸಬಹುದು. ಕಬ್ಬಿನ ತುಕ್ಕು ಹಿಡಿದಾಗ ಈ ರೀತಿ ನಮಗೇನಾಗತ್ತಪ್ಪ ಅಂತಂದ್ರೆ ಕಾಣ್ತತಿ. ಆಮೇಲೆ ಆಹಾರ ಜೀರ್ಣವಾಗುವುದು, ನೀವು ತಿನ್ನಂಥ ಆಹಾರ ಅದು ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡ್ಸು, ಫ್ಯಾಟ್ಸು ಎಲ್ಲ ಇರೋದರಿಂದ ಅದು ನಮ್ಮ ಬಾಡಿಗೆ ಯಾವ್ಯಾವ ಬೇಕು ಅವನ್ನೆಲ್ಲ ತೊಗೊಂಡು ಏನು ಮಾಡ್ತದಪ್ಪ ಅಂದ್ರೆ ಆಮೇಲೆ ಉಳಿದ ವೇಸ್ಟ್ ಪದಾರ್ಥಗಳನ್ನು ಹೊರಗಡೆ ಹಾಕ್ತತಿ. ಇನ್ನು ಈ ರಾಸಾಯನಿಕ ಕ್ರಿಯೆಯ ಲಕ್ಷಣಗಳು ಏನಪ್ಪ ಅಂತಂದ್ರೆ, ರಾಸಾಯನಿಕ ಕ್ರಿಯೆ ನಡೆದತ್ತಿ ಅಂತಂಥೇಳಿ ನೀವು ಗೊತ್ತು ಮಾಡ್ಕೋಬೇಕಂತಂದ್ರೆ 3 ಲಕ್ಷಣಗಳನ್ನು ನೀವೇ ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಹೀಗಾಗಿ ಇದರಲ್ಲಿ ಬರುವಂಥ ಮೊದಲನೇ ಲಕ್ಷಣ ಯಾವುದಪ್ಪ ಅಂತಂದ್ರೆ ಸ್ಥಿತಿಯಲ್ಲಿ ಬದಲಾವಣೆ. ಸೆಕೆಂಡ್ ಒನ್ ಬಣ್ಣದಲ್ಲಿ ಬದಲಾವಣೆ. ಮೂರನೇದಾಗಿ ಅನಿಲ ಮತ್ತು ತಾಪಮಾನ ಬಿಡುಗಡೆ ಆಗೋದ್ರಿಂದ ನಾವು ಈ 3 ಅಬ್ಸರ್ವ್ ಮಾಡೋದ್ರಿಂದ ಈ ರಾಸಾಯನಿಕ ಕ್ರಿಯೆ ನಡೆದತಿ ಅಂಥೇಳಿ ಗುರುತು ಮಾಡ್ಕೋಬೋದು. ಈಗ ನಾವು ಮೊದಲನೇ ಲಕ್ಷಣ ಸ್ಥಿತಿ ಬದಲಾವಣೆ ಅಂದ್ರೇನು? ಸ್ಥಿತಿ ಬದಲಾವಣೆ ಅಂತಂದರೆ ವಸ್ತುವಿನ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆ. ಅಂದರೆ ಯಾವ ವಸ್ತುಗಳನ್ನು ನೀವು ಮೊದಲು ಯಾವ ರೀತಿ ನೋಡ್ತಾ ಇದ್ದೀರಲ್ಲ, ಹೊಳ್ಳಿ ರಾಸಾಯನಿಕ ಕ್ರಿಯೆ ಆದಮೇಲೆ ಆ ವಸ್ತು ನಮಗೆ ಆ ರೀತಿ ನೋಡೋಕ್ಕೆ ಸಿಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ? ವಸ್ತುವಿನ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಉದಾಹರಣೆ ನಿಮ್ಗೆ ಕೊಡ್ಬೋದಪ್ಪ ಅಂತಂದ್ರೆ, ಯಾವುದೇ ಒಂದು ವಸ್ತು ಘನ ಸ್ಥಿತಿಯೊಳಗೆ ಇತ್ತಪ್ಪ ಅಂತಂದ್ರೆ ಅದು ಅನಿಲ ಸ್ಥಿತಿಗೆ ಮಾರ್ಪಡ್ತಪ್ಪ ಅಂತಂದ್ರೆ, ಅಥವಾ ಅದು ದ್ರವ ಸ್ಥಿತಿಗೆ ಬದಲಾತಪ್ಪ ಅಂತಂದ್ರೆ ನಾವಲ್ಲಿ ರಾಸಾಯನಿಕ ಕ್ರಿಯೆ ನಡೆದತಿ ಅಂಥೇಳಿ ಹೇಳ್ಬೋದು. ಇದನ್ನು ನಾವು ಸ್ಥಿತಿಯ ಬದಲಾವಣೆಯಿಂದ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದತಿ ಅಂತ ನಾವೇನು ಮಾಡ್ಬೋದು? ತಿಳಿಯಬಹುದು. ಇನ್ನು ಎರಡನೇದಾಗಿ ಏನು ಬರ್ತದಪ್ಪ ಅಂತಂದ್ರೆ ಬಣ್ಣ ಬದಲಾವಣೆ. ಏನು ಬಣ್ಣ ಬದಲಾವಣೆ ಅಂತಂದ್ರೆ, ಈ ರಾಸಾಯನಿಕ ಕ್ರಿಯೆ ನಂತರ ಹೊಸದಾಗಿ ಉಂಟಾದ ಉತ್ಪನ್ನದ ಬಣ್ಣ ಏನಕ್ಕಪ್ಪ ಅಂತಂದ್ರೆ ಆ ಪ್ರತಿವರ್ತಕದ ಬಣ್ಣಕ್ಕಿಂತ ಭಿನ್ನವಾಗಿರುತ್ತದೆ. ಅಂದರೆ ಮೊದಲು ರಿಯಾಕ್ಟೆಂಟ್ಗಳನ್ನು ತೊಗೊಂಡಾಗ, ಪ್ರತಿವರ್ತಕಗಳನ್ನು ತೊಗೊಂಡಾಗ ಯಾವ ರೀತಿ ಬಣ್ಣ ಇರ್ತೈತಲ್ಲ, ಬಟ್ ಉತ್ಪನ್ನಗಳ ಫಾರ್ಮ್ ಆದಾಗ ಆ ಬಣ್ಣದಕ್ಕೆ ಇರಲ್ಲ. ಈ ಬಣ್ಣಗಳ ಬದಲಾವಣೆ ನಾವೇನು ಹೇಳ್ಬೋದು? ಅಲ್ಲೇ ರಾಸಾಯನಿಕ ಕ್ರಿಯೆ ನಡೆದತಿ ಅಂತ ನಾವು ಗುರ್ತು ಮಾಡ್ಕೋಬಹುದು. ಇನ್ನು ಕೊನೆಯ ಮೂರನೇದಾಗಿ ಅನಿಲ ಮತ್ತು ತಾಪಮಾನ. ಯಾವುದೇ ಒಂದು ಕ್ರಿಯೆ ನಡೀತಪ್ಪ ಅಂತಂದ್ರೆ ಅಲ್ಲಿ ಅನಿಲ ಬಿಡುಗಡೆ ಆಗ್ಬೋದು ಅಥವಾ
ತಾಪಮಾನದಲ್ಲಿ ಏರಿಳಿತವಾಗಬಹುದು. ಅಂದರೆ ತಾಪಮಾನ ಆ ರಿಯಾಕ್ಷನನ್ನು ಆ ರಾಸಾಯನಿಕ ಕ್ರಿಯೆಯನ್ನು ನಡೆಸೋಕ್ಕಿಂತ ಮುಂಚೆ ಅಲ್ಲಿ ತಾಪಮಾನ ಪ್ರತಿವರ್ತಕಗಳಿದ್ದದ್ದಕ್ಕಿಂತ ಒಳ್ಳೆ ಉತ್ಪನ್ನ ಬಂದ ಮೇಲೆ ಅದು ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಉಷ್ಣದಲ್ಲಿ ಬಿಡುಗಡೆ ಆಗ್ಬೋದು ಅಥವಾ ಉಷ್ಣ ಹೀರಿಕೆಯಾಗ್ಬೋದು ಅಂಥೇಳಿ ಹೇಳ್ತೀವಿ. ಈ 3 ಲಕ್ಷಣಗಳಿಂದ ನಾವು ರಾಸಾಯನಿಕ ಕ್ರಿಯೆ ನಡೆದೈತಿ ಅಂತ ನಾವೇನು ಮಾಡ್ಬೋದು, ಗೊತ್ತು ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಮುಂದಿನ ಭಾಗವಾಗಿ ಈ ರಾಸಾಯನಿಕ ಸಮೀಕರಣದ ಭಾಗಗಳು ಯಾವ್ಯಾವು ನೀವು ಮುಖ್ಯವಾಗಿ ನೋಡ್ಬೋದಾಗಿತ್ತಪ್ಪ ಅಂತಂದ್ರೆ, ಈ ರಾಸಾಯನಿಕ ಸಮೀಕರಣದೊಳಗೆ ನಮಗೇನು ಬರ್ತಾವಪ್ಪ ಅಂತಂದ್ರೆ ಮುಖ್ಯವಾಗಿ 2 ಭಾಗಗಳು ಬರ್ತಾವೆ. ಅದರೊಳಗೆ ಮೊದಲನೇದೇನಪ್ಪ ಅಂತಂದ್ರೆ ಪ್ರತಿವರ್ತಕಗಳು. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ರಿಯಾಕ್ಟೆಂಟ್ಸ್ ಅಂಥೇಳಿ ಕರಿತೀವಿ. ಇನ್ನು ಎರಡನೇದಾಗಿ ಏನು ಬರ್ತದಪ್ಪ ಅಂತಂದ್ರೆ ಉತ್ಪನ್ನಗಳು. ಅದಕ್ಕೆ ನಾವು ಇಂಗ್ಲೀಷ್ನೊಳಗೆ ಪ್ರೊಡಕ್ಟ್ಸ್ ಅಂಥೇಳಿ ಕರಿತೀವಿ. ಏನು ಪ್ರತಿವರ್ತಕಗಳಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ಪ್ರತಿವರ್ತಕಗಳು ಅಂಥೇಳಿ ಕರಿತೀವಿ. ಅಂದ್ರೆ ಏನೋ ಒಂದು ನೀವು ಉತ್ಪನ್ನವನ್ನು ತಯಾರು ಮಾಡ್ಬೇಕಂತಂದ್ರೆ ಅದಕ್ಕೆ ನಮ್ಗೆ ಮೊದಲು ರಾ ಮಟೀರಿಯಲ್ಸ್ ಬೇಕಲ್ಲ. ಅದಕ್ಕೆ ನಾವು ಮುಖ್ಯವಾಗಿ ತಗೋಂಥ ಒಂದು ಪ್ರತಿವರ್ತಕ ರಾಸಾಯನಿಕ ಕ್ರಿಯೆಗಳನ್ನ ಭಾಗವಹಿಸಲು ಇಚ್ಛಿಸಲ್ಪಡುವ ವಸ್ತುಗಳನ್ನು ನೀವೇನು ಕರಿತೀರಪ್ಪ ಅಂತಂದ್ರೆ ಪ್ರತಿವರ್ತಕಗಳಂಥೇಳಿ ಕರಿತೀವಿ. ಇದು ಪ್ರತಿವರ್ತಕಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ, ನೀವು ಯಾವುದೇ ಒಂದು ರಾಸಾಯನಿಕ ಸಮೀಕರಣ ತೊಗೊಂಡ್ರಿಪ್ಪ ಅಂತಂದ್ರೆ ಆ ರಾಸಾಯನಿಕ ಸಮೀಕರಣದ ಎಡಬದಿಯಲ್ಲಿ ಏನಿರ್ತಾವೋ LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ಎಡಬದಿಯಲ್ಲಿ ಇವು ಪ್ರತಿವರ್ತಕಗಳು ಇರ್ತಾವಂತ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಉತ್ಪನ್ನಗಳು. ನಾವು ಇಂಗ್ಲೀಷ್ನಲ್ಲಿ ಇದಕ್ಕೆ ಪ್ರೊಡಕ್ಟ್ಸ್ ಅಂಥೇಳಿ ಕರಿತೀವಿ. ಏನು ಉತ್ಪನ್ನಗಳು ಅಂತಂದ್ರೆ ಈ ರಾಸಾಯನಿಕ ಕ್ರಿಯೆಯ ಪರಿಣಾಮವಾಗಿ ಉಂಟಾಗುವ ಹೊಸ ವಸ್ತುಗಳನ್ನು ನಾವೇನು ಕರಿತೀವಿ, ಉತ್ಪನ್ನಗಳು ಅಂಥೇಳಿ ಕರಿತೀವಿ. ಅಂದರೆ ಪ್ರತಿವರ್ತಕಗಳು ತಾವೇ ತಾವು ಒಂದಕ್ಕೊಂದು ಕೂಡಿಕೊಂಡು ನಮಗೆ ಹೊಸದೊಂದು ವಸ್ತುವನ್ನು ಉತ್ಪತ್ತಿ ಮಾಡಿಕೊಡೋದ್ರಿಂದ ಅದಕ್ಕೆ ನಾವು ಇದಕ್ಕೆ ಏನು ಕರಿತೀವಿ, ಉತ್ಪನ್ನಗಳು ಅಂಥೇಳಿ ಕರಿತೀವಿ. ನೀವು ಯಾವುದೇ ಒಂದು ರಾಸಾಯನಿಕ ಸಮೀಕರಣ ತೊಗೊಂಡ್ರಿಪ್ಪ ಅಂತಂದ್ರೆ ಇದರೊಳಗೆ ಉತ್ಪನ್ನಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಬಲಬದಿಯಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇರ್ತಾವಂತ ನಾವೇ ಮಾಡ್ಬೋದು ಹೇಳ್ಬೋದು. ಇನ್ನು ನಂತರ ಈ ಅಧ್ಯಾಯದಲ್ಲಿ ಬರುವಂಥ ಮತ್ತೊಂದು ಪಾರ್ಟ್ ಏನಪ್ಪ ಅಂತಂದ್ರೆ ಈ ಸಮೀಕರಣ ಸರಿದೂಗಿಸುವಿಕೆ. ಅಂದ್ರೆ ನೀವು ಪ್ರತಿವರ್ತಕಗಳು ಎಷ್ಟಿರ್ತಾವಲ್ಲ ಲೆಫ್ಟ್ ಹ್ಯಾಂಡ್ ಸೈಡು, ಹೊಳೆ ಉತ್ಪನ್ನಗಳು ಏನು ಮಾಡಬೇಕಪ್ಪ ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಬಲಬದಿಯಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಇರಬೇಕಾಗತ್ತೆ. ಅದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಈ ರಾಸಾಯನಿಕಗಳನ್ನ ಸರಿದೂಗಿಸುವುದಂತ ಹೇಳಿ ಕರಿತೀವಿ. ಈ ರಾಸಾಯನಿಕ ಸರಿದೂಗಿಸೋದು ನಾವೇನಲ್ಲಿ ಅಬ್ಸರ್ವ್ ಗಣನೆಗೆ ತೊಗೋತೀವಪ್ಪ ಅಂತಂದ್ರೆ ದ್ರವ್ಯರಾಶಿ ಸಂರಕ್ಷಣಾ ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಈ ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆನ ತೊಗೊಂಡ್ರಿಪ್ಪ ಅಂತಂದ್ರೆ ದ್ರವ್ಯವನ್ನು ನಮಗೇನಾಗಂಗಿಲ್ಲ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಮತ್ತು ಇದ್ದದ್ದ ದ್ರವ್ಯವನ್ನು ನಮಗೆ ನಾಶಪಡಿಸಲು ಆಗುವುದಿಲ್ಲ. ಈ ಶಕ್ತಿ ಸಂರಕ್ಷಣಾ ನಿಯಮ ಇದು ನಿಮಗೆ ಇಂಪಾರ್ಟೆಂಟ್ ಆಗ್ಬೋದು. ಶಕ್ತಿ ಸಂರಕ್ಷಣಾ ನಿಯಮ ಎಂದರೇನು ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯವನ್ನು ಸೃಷ್ಟಿಸಲಾಗುವುದಿಲ್ಲ ಅಥವಾ ನಾಶಪಡಿಸಲಾಗುವುದಿಲ್ಲ. ಇದೇ ಏನಪ್ಪ ಅಂತಂದ್ರೆ ದ್ರವ್ಯರಾಶಿ ಸಂರಕ್ಷಣಾ ನಿಯಮ. ಇದರೊಳಗೆ ಏನಾಗತ್ತಪ್ಪ ಅಂತಂದ್ರೆ ಪ್ರತಿವರ್ತಕಗಳಲ್ಲಿರುವ ಪ್ರತಿಯೊಂದು ಧಾತುವಿನ ಪರಮಾಣುಗಳ ಸಂಖ್ಯೆಯು, ಅಂದ್ರೆ ಆ ಪ್ರತಿವರ್ತಕದೊಳಗಿರುವಂಥ ಪ್ರತಿಯೊಂದು ಧಾತುವಿನ ಎಷ್ಟು ಪರಮಾಣು ಅದಾವಲ್ಲ ಅಷ್ಟ ಪರಮಾಣುಗಳ ಸಂಖ್ಯೆ ಎಲ್ಲಿರಬೇಕಪ್ಪ ಅಂತಂದ್ರೆ ಈ ಉತ್ಪನ್ನದೊಳಗೆ ಇರಬೇಕು. ಅಂದ್ರೆ ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆ ಏನಾಗಿರಬೇಕು, ಸಮನಾಗಿರಬೇಕು ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ನಾವು ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಅಂಥೇಳಿ ಕರಿತೀವಿ. ಇನ್ನು ಅಸಮತೋಲಿತ ಸಮೀಕರಣವನ್ನು ಅಂದ್ರೆ ಸರಿಯಾಗಿ ಬ್ಯಾಲೆನ್ಸ್ ಇರಲಿಲ್ಲ ಅಂದ್ರೆ ಪ್ರತಿವರ್ತಕದೊಳಗೆ ಪರಮಾಣುಗಳ ಸಂಖ್ಯೆ ಎಷ್ಟಿರ್ತಾವಲ್ಲ ಅಷ್ಟ ಪರಮಾಣುಗಳ ಸಂಖ್ಯೆ ಉತ್ಪನ್ನದೊಳಗೆ ಇರಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಅಸಮತೋಲಿತ ಸಮೀಕರಣ ಅಂತೇಳಿ ಕರಿತೀವಿ. ಆ ಸಮತೋಲಿತ ಸಮೀಕರಣವನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಕಂಗಾಲ ಸಮೀಕರಣ ಅಂದ್ರೆ ಸ್ಕೆಲಿಟಲ್ ಇಕ್ವೇಷನ್ ಅಂತೇಳಿ ಕನ್ನಡದಾಗ ಏನು ಕರೀತಾರೆ, ಕಂಗಾಲ ಸಮೀಕರಣ ಅಂದ್ರೆ ಸ್ಕೆಲಿಟಲ್ ಇಕ್ವೇಷನ್ ಅಂತ ನಾವು ಕರಿತೀವಿ. ಅಂದ್ರೆ
ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಆಗಿರಲಿಲ್ಲ ಅಂತಂದ್ರೆ ಅಂದರೆ ಪ್ರತಿವರ್ತಕಗಳೊಳಗೆ ಇದ್ದಂಥ ಪರಮಾಣುಗಳ ಸಂಖ್ಯೆ ಉತ್ಪನ್ನದೊಳಗಿರುವಂಥ ಪರಮಾಣುಗಳ ಸಂಖ್ಯೆ ಎಷ್ಟು ಇರಲಿಲ್ಲಪ್ಪ ಅಂತಂದ್ರೆ ಆ ಒಂದು ರಾಸಾಯನಿಕ ಸಮೀಕರಣವನ್ನು ನಾವೇನು ಕರಿತೀವಿ ಅಸಮತೋಲಿತ ಸಮೀಕರಣ ಅಂತ ಕರಿತೀವಿ, ಅಥವಾ ಇನ್ನೊಂದು ಇದಕ್ಕೆ ಹೆಸರು ನಾವೇನು ಕರಿಬೋದು ಕಂಗಾಲ ಸಮೀಕರಣ ಅಂಥೇಳಿ ಕರಿಬೋದು. ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಸ್ಕೆಲಿಟಲ್ ಇಕ್ವೇಷನ್ ಅಂಥೇಳಿ ಕರಿತೀವಿ. ಉದಾಹರಣೆಗೆ ತೊಗೊಂಡ್ರಪ್ಪ ಅಂತಂದ್ರೆ ಈ ಮೆಗ್ನೀಸಿಯಮ್ ರಿಬ್ಬನ್ನು ನಿಮಗೊಂದು ಚಟುವಟಿಕೆ ಸಹಿತ ನಿಮ್ಮ ಪಾಠದಲ್ಲಿ ವಿಸ್ತರಣೆ ಮಾಡ್ಯಾರ ಅವರು. ಆ ಮೆಗ್ನೀಸಿಯಮ್ ರಿಬ್ಬನನ್ನು ತೊಗೊಂಡು ನೀವು ಪಟ್ಟಿಯನ್ನು ತೊಗೊಂಡು ನೀವು ಆಕ್ಸಿಜನ್ ಜೊತೆ ಅಂದರೆ ಗಾಳಿಯ ಜೊತೆ ಉರಿ ಜೊತೆ ಅದನ್ನು ಬೆಂಕಿಯ ಜೊತೆ ಉರಿಸಿದಾಗ ಏನಾಕತ್ತಪ್ಪ ಅಂತಂದ್ರೆ ಆ ಸಮತೋಲಿತ ಸಮೀಕರಣ ನಮಗೆ ಏನು ಬರ್ತದಪ್ಪ ಅಂದ್ರೆ 2mg + O2 = ಏನು ಬರ್ತದೆ ನಮ್ಗೆ 2mgO. mg ಅಂದರೆ ಮ್ಯಾಗ್ನೀಸಿಯಮ್, ಅದರ ಸಿಂಬಲ್ ಅದು. ನೀವು ಆಲ್ರೆಡಿ 9ನೇ ತರಗತಿಯಲ್ಲಿ ಇದ್ರ ಬಗ್ಗೆ ಕಲ್ತೀರಿ. ಅಲ್ಲಿ ನಿಮ್ಮ ರಿಯಾಕ್ಷನ್ ಒಳಗೆ ಫಸ್ಟ್ mg + O2 mgO ಅಂತ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಆಕ್ಸಿಜನ್ ನಾವು 2 ಪರಮಾಣುಗಳ ಸಂಖ್ಯೆ 2 ತೊಗೋದ್ರಿಂದ ಅದಕ್ಕೂ ನಾವು mgನೂ ಏನು ಮಾಡಬೇಕಪ್ಪ ಅಂತಂದ್ರೆ ಅಲ್ಲೇ 2 ತೊಗೋಬೇಕಾಗತ್ತೆ. ಅದಕ್ಕೆ 2mg + O2 ಗಿವ್ಸ್ 2mgO. ಇದು ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂಥೇಳಿ ಕರಿಬೋದು. ಇನ್ನು ಮುಖ್ಯವಾದ ಈ ಪಾಠದಲ್ಲಿ ಬರುವಂಥ ಏನಪ್ಪ ಅಂತಂದ್ರೆ ಈ ರಾಸಾಯನಿಕ ಕ್ರಿಯೆಗಳ ಒಂದಿಷ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ವಿಧಗಳನ್ನು ಕೊಡ್ತಾರೆ. ಆ ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವಪ್ಪ ಅಂತಂದ್ರೆ ನಾನು ಒಂದೊಂದು ವಿಧಗಳನ್ನು ನಿಮಗೆ ಏನು ಮಾಡ್ತೇನಪ್ಪ ಅಂತಂದ್ರೆ ವಿಸ್ತರಣೆ ಮಾಡ್ಕೊತ ಹೋಗ್ತಾ ಇದ್ದೀನಿ. ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಈ ನನ್ನ ವಿಡಿಯೋವನ್ನು ನಿಮ್ಮ ಸಹಪಾಠಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡೋ ಮುಖಾಂತರ ಹೆಚ್ಚು ಸಬ್ಸ್ಕ್ರೈಬನ್ನು ಕೊಡೋ ಮುಖಾಂತರ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬೇಕಂತೂ ವಿನಂತಿಸಿಕೊಳ್ಳುತ್ತಾ, ಒಂದನೇ ರಾಸಾಯನಿಕ ಕ್ರಿಯೆ ಯಾವುದಪ್ಪ ಅಂತಂದ್ರೆ ಸಂಯೋಗ ಕ್ರಿಯೆ. ನಾವು ಇಂಗ್ಲೀಷ್ನೊಳಗೆ ಇದಕ್ಕೆ ಏನು ಕರಿತೀವಿ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಏನು ಕಾಂಬಿನೇಷನ್ ರಿಯಾಕ್ಷನ್ ಅಂತಂದ್ರೆ ಅಥವಾ ಸಂಯೋಗ ಕ್ರಿಯೆ ಅಂತಂದ್ರೆ 2 ಅಥವಾ ಹೆಚ್ಚಿನ ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನವಾಗೋದಕ್ಕೆ ನಾವೇನು ಕರಿತೀವಿ ಸಂಯೋಗ ಕ್ರಿಯೆ ಅಂಥೇಳಿ ಕರಿತೀವಿ. ಇಲ್ಲಿ ನಿಮಗೊಂದು ಜನರಲ್ ಎಕ್ಸಾಂಪಲ್ ಕೊಟ್ಟಿದ್ದು ಏನು ಕೊಟ್ಟರಪ್ಪ ಅಂತಂದ್ರೆ ಎ ಅನ್ನೋದಂಥದ್ದು ಒಂದು ಪ್ರತಿವರ್ತಕ, ಇಲ್ಲಿ ಬಿ ಅನ್ನುವಂಥದ್ದು ಇನ್ನೊಂದು ಪ್ರತಿವರ್ತಕ. ಈ ಎ ಮತ್ತು ಬಿ ಎರಡೂ ಪ್ರತಿವರ್ತಕಗಳು ಒಂದಕ್ಕೊಂದು ಕೂಡ ಏನು ಮಾಡ್ತಾವಪ್ಪ ಅಂತಂದ್ರೆ AB ಅನ್ನುವಂಥ ಒಂದೇ ಒಂದು ಉತ್ಪನ್ನವನ್ನು ಕೊಡೋದ್ರಿಂದ ನಾವಿದಕ್ಕೆ ಏನು ಕರಿತೀವಿ ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂಥೇಳಿ ಹೇಳಬಹುದು. ಇನ್ನು ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ವಿಭಜನೆ ಕ್ರಿಯೆ. ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ಡಿಕಂಪೋಸಿಷನ್ ಅಂಥೇಳಿ ಕರಿತೀವಿ. ಇನ್ನು ವಿಭಜನೆ ಕ್ರಿಯೆ ಅಂದ್ರೆ ಏನಪ್ಪ ಅಂತಂದ್ರೆ ಒಂದೇ ಪ್ರತಿವರ್ತಕವು ವಿಭಜನೆಗೊಂಡು ಸರಳ ಉತ್ಪನ್ನಗಳಾಗುವಂಥ ಕ್ರಿಯೆಗೆ ನಾವೇನು ಕರಿತೀವಿ ವಿಭಜನಾ ಕ್ರಿಯೆ ಅಂಥೇಳಿ ಕರಿತೀವಿ. ಇಲ್ಲಿ ಒಂದು ಜನರಲ್ ಎಕ್ಸಾಂಪಲ್ ಅಂದ್ರೆ ಸಾಮಾನ್ಯವಾದಂಥ ಒಂದು ನಿಮ್ಮ ಉದಾಹರಣೆ ತೊಗೊಂಡ್ರಪ್ಪ ಅಂದ್ರೆ AB ಅನ್ನೋಂಥ ಒಂದು ಪ್ರತಿವರ್ತಕ ಐತಿ. ಅದೇನಾಕತ್ತಪ್ಪ ಅಂತಂದ್ರೆ ವಿಭಜನೆ ಆಗಿ ನಮಗೆ A ಮತ್ತು B ಅನ್ನುವಂಥ 2 ಸರಳವಾದ ಉತ್ಪನ್ನಗಳನ್ನು ಕೊಡ್ತಪ್ಪ ಅಂತಂದ್ರೆ ಇದಕ್ಕೆ ನಾವು ವಿಭಜನಾ ಕ್ರಿಯೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂಥೇಳಿ ಕರಿತೀವಿ. ಇನ್ನು ರಾಸಾಯನಿಕ ಕ್ರಿಯೆಗಳ ವಿಧಗಳು 2 ತೊಗೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಾವು ಮೂರನೇದು ಏನು ಬರ್ತದಪ್ಪ ಅಂತಂದ್ರೆ ಸ್ಥಾನಪಲ್ಲಟ ಅಂತೇಳಿ ಮೂರನೇ ನಮಗೆ ರಿಯಾಕ್ಷನ್ ಬರ್ತದೆ. ಸ್ಥಾನಪಲ್ಲಟ ಅಂದ್ರೆ ಏನಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೆಚ್ಚು ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದ ದ್ರಾವಣದಿಂದ ಬೇರ್ಪಡಿಸುವಂಥ ಕ್ರಿಯೆಗೆ ನಾವೇನು ಕರಿತೀವಿ ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ನಾವು ಕರಿತೀವಿ. ಅದು ಹೆಂಗಪ್ಪ ಅಂತಂದ್ರೆ ಒಂದು ಹೆಚ್ಚು ಕ್ರಿಯಾಶೀಲವಿರುವಂಥ ಧಾತು ಏನು ಮಾಡ್ತದಪ್ಪ ಅಂತಂದ್ರೆ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರೊಳದ ಜೊತೆ ಇರುವಂಥ ಸಂಯುಕ್ತ ದ್ರಾವಣದಿಂದ ಏನಾಕತಿ ಬೇರ್ಪಡಿಸಿ ಬರುವಂಥ ಒಂದು ನಾವು ಕ್ರಿಯೆಗೆ ಏನು ಕರಿತೀವಿ ಸ್ಥಾನಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂಥೇಳಿ ಕರಿತೀವಿ. ಅಂದ್ರೆ ನೀವು ಒಂದು ರಿಯಾಕ್ಷನ್ ಮೂಲಕ ನಾವು ತೋರಿಸ್ಬೋದಾಗಿತ್ತಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಫಸ್ಟ್ ನಾವೇನು ತೋರಿಸ್ತೀನಿ ನಿಮಗಿಲ್ಲಿ ನೀವು Cu SO4 ಅಂದರೆ ಕಾಪರ್ ಸಲ್ಫೇಟ್. ಇದು ಐರನ್ ನೇಲ್ ಕಬ್ಬಿನ ಮಳೆಯೊಳ ಅಂದರೆ ಈ ಕಾಪರ್ ಸಲ್ಫೇಟ್
ಅನ್ನು ಕಾಪರ್ ಸಲ್ಫೇಟ್ ಅನ್ನುವಂಥ ಒಂದು ಸೊಲ್ಯೂಷನ್ ಒಳಗೆ ನೀವು ಕಬ್ಬಿಣದ ಮೊಳೆಗಳನ್ನು ಐರನ್ ನೇಲನ್ನು ಡಿಪ್ ಮಾಡಿದ್ರಿಪ್ಪ ಅಂತಂದ್ರೆ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಈ ಸಿ ಯು ಅನ್ನುವಂಥದ್ದು ಏನಾಗತ್ತಪ್ಪ ಅಂತಂದ್ರೆ ಈ ಸಿ ಯು ಅನ್ನುವಂಥದ್ದು ಈ SO4 ಬಿಟ್ಟು ಏನಾಗತ್ತಪ್ಪ ಅಂತಂದ್ರೆ ಸಿ ಯು ಸಪ್ರೇಟ್ ಹೊರಗೆ ಹೋಗುತ್ತೆ. ಆಮೇಲೆ FeSO4 ನಮಗೆ ಏನು ಮಾಡ್ತದಪ್ಪ ಅಂತಂದ್ರೆ ಉತ್ಪಾದನೆಯನ್ನು ಮಾಡ್ತತಿ ಅಂಥೇಳಿ ಹೇಳ್ಬೋದು. ಅಂದರೆ ಏನು ಬರುತ್ತೆ, ಈ CuSO4 ಕಾಪರ್ ಸಲ್ಫೇಟ್ ದ್ರಾವಣದೊಳಗೆ ನೀವು ಕಬ್ಬಿಣದ ಮೊಳೆಗಳನ್ನ ಎದ್ದಿರಿಪ್ಪ ಅಂತಂದ್ರೆ ಅವಾಗ ನಮಗೆ ಅದೇನು ಕೊಡ್ತದಪ್ಪ ಅಂತಂದ್ರೆ FeSO4 ಅಂತ ಬಂದು ಪ್ಲಸ್ ನಮಗೇನಾಕತಿ Cu ಆಗಿ ಪರಿವರ್ತನೆ ಆಕತಿ. ನೋಡು ಏನಾಗತ್ತಪ್ಪ ಅಂದ್ರೆ ಹೆಚ್ಚು ಕ್ರಿಯಾಶೀಲ ಇರುವಂಥ ಧಾತು ಆ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದ ದ್ರಾವಣದಿಂದ ಏನು ಮಾಡ್ತತಿ ಬೇರ್ಪಡಿಸ್ತತಿ ಅಂತ ಹೇಳ್ತಾರೆ. ಅಂದ್ರೆ ಈ Cu ಕಾಪರಿಗೆ ಮತ್ತು ಕಬ್ಬಿಣಕ್ಕೆ ನೀವು ಕಂಪೇರ್ ಮಾಡಿದ್ರಪ್ಪ ಅಂದ್ರೆ ಕಬ್ಬಿಣ ಏನಪ್ಪ ಅಂತಂದ್ರೆ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಆಗಿರೋದ್ರಿಂದ ಆ ಕಡಿಮೆ ಕ್ರಿಯಾಶೀಲ ಇರುವಂಥ ಕಾಪರನ್ನು ಆ ಸಲ್ಫೇಟ್ ದ್ರಾವಣದಿಂದ ತೆಗೆದು ಹಾಕಿ ಅದರ ಜಾಗಕ್ಕೆ ಏನು ಮಾಡ್ತೈತಿ ಹೋಗಿ ಕುಂದಿರ್ತೈತಿ ಅಂಥೇಳಿ ಹೇಳ್ಬೋದು ನಾವು. ಇದನ್ನು ನಾವೇನು ಮಾಡ್ತೀವಿ ಸ್ಥಾನ ಪಲ್ಲಟ ಅಂದ್ರೆ ಇಲ್ಲೇ ಆ ಕಾಪರ್ ಇರುವಂಥದ್ದು ಏನು ಮಾಡ್ತದಪ್ಪ ಅಂತಂದ್ರೆ ಇಲ್ಲಿ ಕಾಪರು ತನ್ನ ಸ್ಥಾನವನ್ನು ಬಿಟ್ಟು ಹೋಗಿ ಅದರ ಸ್ಥಾನಕ್ಕೆ ಏನು ಮಾಡ್ತೈತಿ ಈ ಹೋಗಿ ಕುಂದಿರ್ತೈತಲ್ಲಿ. ಅಂದ್ರೆ ಈ ಐರನ್ ಏನು ಮಾಡ್ತದಪ್ಪ ಅಂದ್ರೆ ತಾನು ಅಲ್ಲಿ ಕಡಿಮೆ ಕ್ರಿಯಾಶೀಲಿರುವಂಥ ಕಾಪರ್ನ ತೆಗೆದು ಹೋಗಿ ಏನು ಮಾಡ್ತೈತಿ ಕುಂತು ಅದನ್ನು ಹೊರಗೆ ಕಳಿಸೋದ್ರಿಂದ ಇದಕ್ಕೆ ನಾವೇನು ಕರಿತೀವಿ ಸ್ಥಾನ ಪಲ್ಲಟ ಕ್ರಿಯೆ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ 4ನೇದಂಥ ರಿಯಾಕ್ಷನ್ ಏನು ಬರ್ತದಪ್ಪ ಅಂತಂದ್ರೆ ದ್ವಿಸ್ಥಾನ ಪಲ್ಲಟ ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವೇನು ಮಾಡ್ಬೋದು ಇದಕ್ಕೆ ಹೇಳ್ಬೋದು. ಏನು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಎರಡೂ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾತಪ್ಪ ಅಂದ್ರೆ ನಾವು ಅದಕ್ಕೆ ಏನು ಕರಿತೀವಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂಥೇಳಿ ನಾವು ಕರಿತೀವಿ. ಏನು ದ್ವಿಸ್ಥಾನ ಪಲ್ಲಟ ಅಂತಂದ್ರೆ ನೀವೇನು ಹೇಳ್ಬೋದಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈ NaCl ಸೋಡಿಯಂ ಕ್ಲೋರೈಡ್ ತೊಗೊಂಡ್ರಿಪ್ಪ ಅಂದ್ರೆ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂತಂದ್ರೆ ನೋಡಿರಿ ಇದೇನು ಉದಾಹರಣೆ ಬೇಡ, ಉದಾಹರಣೆ ನಿಮಗೆ ಮುಂದಿನ ತರಗತಿಗಳಲ್ಲಿ ಕೊಡ್ತೀನಿ. ದ್ವಿಸ್ಥಾನ ಪಲ್ಲಟ ಏನಪ್ಪ ಅಂದ್ರೆ ಆ ಪ್ರತಿವರ್ತಕಗಳಿಗಿರುವಂಥ ಅಯಾನುಗಳೇನಕ್ಕವಪ್ಪ ಅಂತಂದ್ರೆ ಇದರಿಂದ ಇದಕ್ಕೆ ವಿನಿಮಯ ಆಗೋದ್ರಿಂದ ನಾವು ಇದಕ್ಕೆ ಏನಂತೀವಿ ದ್ವಿಸ್ಥಾನ ಪಲ್ಲಟ ಅಂಥೇಳಿ ಕರಿತೀವಿ. ಆಮೇಲೆ ಈ ಪಾಠದಲ್ಲಿ ಕೊನೆಯಲ್ಲಿ ಬರುವಂತಹ 5 ಮತ್ತು 6ನೇ ರಾಸಾಯನಿಕ ಕ್ರಿಯೆಗಳಪ್ಪ ಅಂತಂದ್ರೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂಥೇಳಿ ಬರ್ತೈತಿ. ಉತ್ಕರ್ಷಣೆ ಅಂದ್ರೆ ನಾವು ಇಂಗ್ಲೀಷ್ನಲ್ಲಿ ಏನು ಕರಿಬೋದಪ್ಪ ಅಂತಂದ್ರೆ ಆಕ್ಸಿಡೇಷನ್ ಅಂಥೇಳಿ ಕರಿಬೋದು. ಏನು ಉತ್ಕರ್ಷಣೆ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ನ ಪಡೆದುಕೊಂಡು ಅಥವಾ ಹೈಡ್ರೋಜನ್ನ ಕಳೆದುಕೊಳ್ಳುವಂಥ ಪ್ರಕ್ರಿಯೆಗೆ ನಾವೇನು ಕರಿತೀವಿ ಆಕ್ಸಿಡೇಷನ್ ಅಂಥೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಆಕ್ಸಿಡೇಷನ್ ಅಂತಂದ್ರೆ ಪ್ಲಸ್ O2 ಯಾಕೆ ಕೊಟ್ರಪ್ಪ ಅಂದ್ರೆ ಆಕ್ಸಿಜನನ್ನು ಪಡೆದುಕೊಂಡ್ತಪ್ಪ ಅಂದ್ರೆ ಪಡೆದಕ್ಕೂ ನಾವು ಪ್ಲಸ್ ಸೈನನ್ನು ಕೊಟ್ಟಿವಿ, ಅಥವಾ ಕಳ್ಕೊಂತೀಪ್ಪ ಅಂತಂದ್ರೆ ಮೈನಸ್ ಅಂದ್ರೆ ಕಳ್ಕೋದಕ್ಕೆ ನಾವು ಮೈನಸ್ ಸಿಂಬಲಿಂದ ಗುರ್ತು ಮಾಡ್ತೀವಿ. ಆ ಹೈಡ್ರೋಜನ್ನ ಕಳ್ಕೋದಕ್ಕೆ ಅಥವಾ ಆಕ್ಸಿಜನ್ನ ಪಡ್ಕೊಳ್ಳುವಂಥ ಒಂದು ಕ್ರಿಯೆಗೆ ನಾವೇನು ಕರಿತೀವಪ್ಪ ಅಂದ್ರೆ ಉತ್ಕರ್ಷಣೆ ಅಂಥೇಳಿ ಕರಿತೀವಿ. ಇನ್ನು ಅಪಕರ್ಷಣೆ ಅಂದ್ರೆ ಏನು ಬರ್ತದಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಕಳ್ಕೋಬೋದು ಅಥವಾ ಹೈಡ್ರೋಜನನ್ನು ಪಡ್ಕೊಂಡತಪ್ಪ ಅಂದರೆ ಇದಕ್ಕೆ ನಾವೇನು ಕರಿತೀವಿ ಅಪಕರ್ಷಣೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ರಿಡಕ್ಷನ್ ಅಂಥೇಳಿ ಕರೀತಾರ. ಇನ್ನು ಈ ನಮ್ಮ ದೈನಂದಿನ ಜೀವನದಲ್ಲಿ ಆಗುವಂತಹ ಈ ಪರಿಣಾಮಗಳು ಏನಪ್ಪ ಅಂತಂದ್ರೆ ನಶಿಸುವಿಕೆ. ಈ ಆಕ್ಸಿಡೇಷನ್ನು ಮತ್ತು ರಿಡಕ್ಷನ್ನ ನಮ್ಮ ದೈನಂದಿನ ಜೀವನದಲ್ಲಿ ಆಗೋದ್ರಿಂದ ನಮಗೆ ಏನೇನು ಪರಿಣಾಮಗಳಾಕವಪ್ಪ ಅಂತಂದ್ರೆ ಒಂದೇದು ನಾವು ನಶಿಸುವಿಕೆ ಅಥವಾ ಕರೋಷನ್ ಅಂಥೇಳಿ ಹೇಳ್ಬೋದು. ನೀವು ಬಲಬದಿಯಲ್ಲಿ ಕೆಬ್ಬನ ಸರಪಣಿ ಏನಾಗೈತಪ್ಪ ಅಂತಂದ್ರೆ ಜಂಗ್ ಹಿಡಿದಂಥ ಸ್ಥಿತಿ ಒಳಗೆ ನೀವು ನೋಡ್ಬೋದು. ಅದು ಆಕ್ಸಿಡೇಷನ್ ಆಗಿ ಏನಾಗೈತಪ್ಪ ಅಂತಂದ್ರೆ ಕೊರೋಜನ್ ಜಂಗ್ ಹಿಡಿದ್ರಿಂದ ಏನಕ್ಕೈತಿ ನಶಿಸಿ ಅಂದ್ರೆ ಅದ್ರ ಮೇಲಿನ ಪದರ ಏನಾಗತ್ತಪ್ಪ ಅಂತಂದ್ರೆ ಕ್ರಮೇಣವಾಗಿ ತನ್ನ ಶಕ್ತಿಯನ್ನು ಕಳ್ಕೋದ್ರಿಂದ ನಾವು ಅದಕ್ಕೆ ಕೊರೋಜನ್ ಅಂಥೇಳಿ ಕರಿಬೋದು. ಕನ್ನಡದಲ್ಲಿ ಇದಕ್ಕೆ ಕರೀತಾರೆ ನಶಿಸುವಿಕೆ ಅಂಥೇಳಿ ಕರೀತಾರೆ. ಏನು ನಶಿಸುವಿಕೆ ಅಂತಂದ್ರೆ ಲೋಹಗಳು ತಮ್ಮ ಸುತ್ತಲಿನ ಪರಿಸರದಲ್ಲಿರುವಂತಹ ಈ ತೇವಾಂಶ ಆಗ್ಬೋದು ಅಥವಾ ಆಮ್ಲ ಮತ್ತು ಮುಂತಾದವುಗಳೊಂದಿಗೆ ವರ್ತಿಸಿ ಅಂದರೆ ರಿಯಾಕ್ಷನ್ ಮಾಡಿಕೊಂಡು ಕ್ರಮೇಣವಾಗಿ ಸವೆದು ಹೋಗುವಂಥ ಒಂದು ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ ನಶಿಸುವಿಕೆ ಅಥವಾ ಕೊರೋಜನ್ ಅಂಥೇಳಿ ಕರಿತೀವಿ. ನೀವು ಉದಾಹರಣೆಗೆ ಕಬ್ಬಿನ ತುಕ್ಕು ಹಿಡಿಯೋದನ್ನು ತಗೋಬೋದು. ಇನ್ನು ಎರಡನೇದು ಏನು ಬರ್ತದಪ್ಪ ಅಂದ್ರೆ
ಕಮಟುವಿಕೆ, ರ್ಯಾನ್ಸಿಡಿಟಿ ಅಂಥೇಳಿ ಕರಿಬೋದು. ಇದು ನಿಮ್ಗೆ ಎಕ್ಸಾಂಪಲನ್ನು ಕೇಳ್ತಾರೆ. ಲಾಸ್ಟ್ ಕ್ವಶನ್ ಪೇಪರಲ್ಲಿ ನೋಡ್ಬೋದು ನೀವು. ಏನು ಕಮಟುವಿಕೆ ಅಂತಂದ್ರೆ, ಈ ಎಣ್ಣೆ ಮತ್ತು ಕೊಬ್ಬುಗಳನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳು ದೀರ್ಘಕಾಲದವರೆಗೆ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡು ಆಕ್ಸಿಡೇಷನ್ ಆಗಿ ಏನಾಗತ್ತಪ್ಪ ಅಂತಂದ್ರೆ ಅವುಗಳು ವಾಸನೆ ಮತ್ತು ರುಚಿ ಏನಾಗತ್ತಪ್ಪ ಅಂತಂದ್ರೆ ಬದಲಾವಣೆ ಆಗುವಂಥ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ, ರ್ಯಾನ್ಸಿಡಿಟಿ ಅಥವಾ ಕಮಟುವಿಕೆ ಅಂಥೇಳಿ ಕರಿತೀವಿ. ನೋಡಿ, ನೀವು ಕುರ್ಕುರಿ ಅಥವಾ ಈ ಕುರ್ಕುರಿ ಚೀಟನ್ನ ನೀವು ತೊಗೋಬೋದು. ಯಾವುದೇ ಕುರ್ಕುರಿ ಚೀಟ್ ತೊಗೊಂಡ್ರಿಪ್ಪ ಅಂತಂದ್ರೆ ಅದರೊಳಗೆ ಏನಾಗಿರ್ತದಪ್ಪ ಅಂತಂದ್ರೆ ಹೆಚ್ಚಿನ ಗಾಳಿನ ತುಂಬಿರ್ತಾರೆ. ನೀವು ಅದನ್ನು ಹರಿದ ಮೇಲೆ ಏನಪ್ಪ ಅಂದ್ರೆ ಅದಕ್ಕೆ ನಿಮ್ಗೆ ಅದರಲ್ಲಿ ಕುರ್ಕುರಿ ಏನಿರ್ತಾವಪ್ಪ ಅಂದ್ರೆ ಕಡಿಮೆ ಇರ್ತಾವೆ. ಯಾಕೆ ಅದರೊಳಗೆ ಗಾಳಿನ ತುಂಬಿರ್ತಾರಪ್ಪ ಅಂತಂದ್ರೆ, ಯಾವ ಗಾಳಿನ ತುಂಬಿರ್ತಾರಪ್ಪ ಅಂತಂದ್ರೆ ಅದರಲ್ಲಿ ತುಂಬಿರುವಂಥ ಗಾಳಿ ಯಾವುದಪ್ಪ ಅಂತಂದ್ರೆ ನೈಟ್ರೋಜನ್ ಗಾಳಿಯನ್ನು ಅದರೊಳಗೆ ತುಂಬಿರ್ತಾರೆ. ಈ ನೈಟ್ರೋಜನ್ನ ಗಾಳಿಯನ್ನು ಯಾಕೆ ತುಂಬ್ತಾರಪ್ಪ ಅಂತಂದ್ರೆ ಅದರೊಳಗಿರುವಂಥ ಕುರ್ಕುರಿ ಏನಾಗಬಾರ್ದಪ್ಪ ಅಂತಂದ್ರೆ ಈ ವಾತಾವರಣ ಜೋಡಿ ರಿಯಾಕ್ಷನ್ ಆಗಿ ಅಥವಾ ಉತ್ಕರ್ಷಣೆಗೊಂಡು ಅವು ತಮ್ಮ ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಮಾಡ್ಕೋಬಾರ್ದು ಅಂಥೇಳಿ ಅದರೊಳಗೆ ಈ ನೈಟ್ರೋಜನನ್ನು ಹಾಕಿರ್ತಾರೆ. ಯಾಕೆ ನೈಟ್ರೋಜನ್ನ ಬಳಸ್ತಾರೆ, ಅದನ್ನು ಬಿಟ್ಟು ಆಕ್ಸಿಜನ್ ಯಾಕೆ ಬಳಸಲ್ಲಪ್ಪ ಅಂತಂದ್ರೆ, ಆಕ್ಸಿಜನ್ ಅಂದ್ರೆ ನಾವೇನು ಹೇಳೀವಿ, ಯಾವುದೇ ಒಂದು ರಾಸಾಯನಿಕ ವಸ್ತು ಆಕ್ಸಿಜನನ್ನು ಪಡ್ಕೋದಕ್ಕೆ ನಾವೇನು ಕರಿತೀವಿ, ಉತ್ಕರ್ಷಣೆ ಅಂಥೇಳಿ ಹೇಳೀವಿ. ಮತ್ತು ಆಕ್ಸಿಜನ್ನ ಕೊಟ್ಟಿರಪ್ಪ ಅಂದ್ರೆ ಮತ್ತು ಈಸಿಯಾಗಿ ಅವು ತಮ್ಮ ಕಮಟಾಗಿ ವಾಸನೆ ಹಾಕೋದ್ರಿಂದ ಅದಕ್ಕೆ ನಾವು ಆ ಆಕ್ಸಿಜನನ್ನು ಹಾಕೋದು ಬಿಟ್ಟು ಅದರೊಳಗೆ ಏನು ಮಾಡ್ತೀವಿ, ಈ ನೈಟ್ರೋಜನನ್ನು ಹಾಕ್ತೀವಿ. ಈ ನೈಟ್ರೋಜನ್ ಅದರೊಳಗೆ ಜೊತೆ ನೈಟ್ರೋಜನ್ ಅನಿಲ ಅದರ ಜೋಡಿ ಸರಿಯಾಗಿ ವರ್ತಿಸೋದಿಲ್ಲ. ಅದರ ಸಲುವಾಗಿ ನಮ್ಮ ಆಹಾರ ಕುರ್ಕುರಿ ಏನಪ್ಪ ಅಂತಂದ್ರೆ 4 ತಿಂಗಳು ಅಥವಾ 6 ತಿಂಗಳು ಟೈಮ್ ಇರ್ತದೆ. ಅದಕ್ಕೆ ಅಲ್ಲಿ ಮಟ್ಟ ಏನಿರ್ತೈತಿ, ವಾಸನೆ ಆಗ್ಲಾರ್ದ ಅಥವಾ ಕಮ್ಮಟ್ಲಾರ್ದ ನಮಗೆ ರುಚಿನೂ ಬದಲಾಗ್ಲಾರ್ದ ಇರ್ತಾವಂಥೇಳಿ ಹೇಳ್ಬೋದು. ಇಲ್ಲಿಗೆ ನಿಮ್ಮದು ಮೊದಲನೇ ಪಾಠವಾದ ಟಿಪ್ಪಣಿ ನೋಟ್ಸ್ ಏನಪ್ಪ ಅಂತಂದ್ರೆ ಮುಕ್ತಾಯವಾಯಿತು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಶುಭವಾಗಲಿ. ವಿದ್ಯಾರ್ಥಿಗಳೇ, ಈ ನನ್ನ ವಿಡಿಯೋವನ್ನು ಆದಷ್ಟು ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡೋ ಮುಖಾಂತರ ನನ್ನನ್ನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬೇಕೆಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ನನ್ನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.